ತೀರ್ಥಹಳ್ಳಿಯ ರಸ್ತೆ ಕಾಮಗಾರಿ ಹಳೆ ಸಾಮಗ್ರಿ ಆದಾಯದ ಬಗ್ಗೆ ಅನುಮಾನ. ಹೆದ್ದಾರಿ ಅಭಿವೃದ್ಧಿ ಜೊತೆ ಪ್ರಶ್ನೆ. ಹಳೆಯ ಸಾಮಗ್ರಿ ಎಲ್ಲಿ ಸಾಗುತ್ತಿದೆ? ರಾಜ್ಯ ಹಾಗೂ ಜಿಲ್ಲಾ ಹೆದ್ದಾರಿಗಳನ್ನು ರಾಷ್ಟ್ರೀಯ ಹೆದ್ದಾರಿಗಳಾಗಿ ಮೇಲ್ದರ್ಜೆಗೇರಿಸುವ ಮಹತ್ವಾಕಾಂಕ್ಷಿ ಯೋಜನೆಗಳು ಜಾರಿಯಲ್ಲಿರುವ ನಡುವೆಯೇ ರಸ್ತೆ ಕಾಮಗಾರಿಗಳ ವೇಳೆ ತೆರವುಗೊಳಿಸುತ್ತಿರುವ ಹಳೆಯ ಸಾಮಗ್ರಿಗಳ ವಿಲೇವಾರಿ ಕುರಿತು ಸ್ಪಷ್ಟನೆ ನೀಡಬೇಕೆಂಬ ಒತ್ತಾಯ ಹೆಚ್ಚಾಗಿದೆ. ಹೆದ್ದಾರಿ ನಿರ್ಮಾಣದ ಹಂತದಲ್ಲಿ ರಸ್ತೆಗಳಲ್ಲಿದ್ದ ಚಪ್ಪಡಿ ಕಲ್ಲುಗಳು, ಮೋರಿಗಳ ಪೈಪ್ಗಳು, ಸೈಜು ಕಲ್ಲುಗಳು ಹಾಗೂ ಇಂಟರ್ಲಾಕ್ ಬ್ಲಾಕ್ಗಳನ್ನು ತೆರವುಗೊಳಿಸಲಾಗುತ್ತಿದೆ. ಈ ಸಾಮಗ್ರಿಗಳನ್ನು ಯಾವ ವಿಧಾನದಲ್ಲಿ ವಿಲೇವಾರಿ ಮಾಡಲಾಗುತ್ತಿದೆ? ಅವುಗಳಿಂದ ಲಭಿಸುವ ಆದಾಯವನ್ನ ಯಾವ ಲೆಕ್ಕ ಶೀರ್ಷಿಕೆಗೆ ಸೇರಿಸಲಾಗುತ್ತಿದೆ ಎಂಬ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ತೀರ್ಥಹಳ್ಳಿ ಪಟ್ಟಣದ ಕೊಪ್ಪ ಸರ್ಕಲ್ನಿಂದ ಕುಶಾವತಿ ಸೇತುವೆಯವರೆಗೆ ಈ ಹಿಂದೆ ರಸ್ತೆ ಅಗಲಗೊಳಿಸುವ ಕಾರ್ಯದ ಅಂಗವಾಗಿ ಮಾರ್ಜಿನ್ ಭಾಗಗಳಲ್ಲಿ ಇಂಟರ್ಲಾಕ್ಗಳನ್ನು ಅಳವಡಿಸಲಾಗಿತ್ತು. ಇದೀಗ ಅದೇ ಮಾರ್ಗವನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ರೂಪಾಂತರಿಸುವ ವೇಳೆ ಈ ಇಂಟರ್ಲಾಕ್ಗಳನ್ನು ತೆರವುಗೊಳಿಸಿ ಎಲ್ಲಿ ಸಾಗಿಸಲಾಗುತ್ತಿದೆ ಎಂಬುದರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲದಿರುವುದು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಈ ಕುರಿತು ಸ್ಥಳೀಯರು ಹಾಗೂ ಮಾಧ್ಯಮ ವಲಯದವರು ಸಾರ್ವಜನಿಕರ ಸಂಪತ್ತಿನ ನಿರ್ವಹಣೆಯಲ್ಲಿ ಪಾರದರ್ಶಕತೆ ಅತ್ಯವಶ್ಯಕ ಎಂದು ಒತ್ತಾಯಿಸುತ್ತಿದ್ದಾರೆ. ಹಳೆಯ ಸಾಮಗ್ರಿಗಳ ಹರಾಜು, ಮರುಬಳಕೆ ಅಥವಾ ಬೇರೆ ರೀತಿಯ ವಿಲೇವಾರಿ ಪ್ರಕ್ರಿಯೆಗಳ ವಿವರಗಳನ್ನು ಸಂಬಂಧಪಟ್ಟ ಇಲಾಖೆ ಬಹಿರಂಗಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾಮಗಾರಿಗಳನ್ನು ನಿರ್ವಹಿಸುತ್ತಿರುವ ಇಲಾಖೆ ಸ್ಪಷ್ಟನೆ ನೀಡುವ ಮೂಲಕ ಜನರಲ್ಲಿ ಮೂಡಿರುವ ಗೊಂದಲಕ್ಕೆ ತೆರೆ ಎಳೆಯುವ ನಿರೀಕ್ಷೆ ವ್ಯಕ್ತವಾಗಿದೆ. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.